ನಾವು ಒಂದೊಂದು ವಾರವೂ ಒಂದೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಆ ವಿಷಯದ ವಿಶೇಷತೆ, ಅದರ ಅನುಷ್ಠಾನ ಹೀಗೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಈ ದಿವಸ ಈ ಭಾನುವಾರ ಒಂದು ವಿಶೇಷವಾದ ಚಿಂತನೆ ಮಾಡೋಣ. ಏನು ವಿಚಾರ ಅಂತಂದರೆ ಬಣ್ಣಗಳ ವಿಚಾರ. ಸಾಮಾನ್ಯವಾಗಿ ಒಂದೊಂದು ರಾಶಿಗೆ ಒಂದೊಂದು ರೀತಿಯ ಬಣ್ಣ, ಆ ಬಣ್ಣದ ಧಾರಣೆ, ಆ ಬಣ್ಣದ ಯಾವುದೋ ಒಂದು ವಸ್ತುವನ್ನು ಬಳಸ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಮಟ್ಟಿಗೆ ಆ ಗ್ರಹಗಳ ಅನುಗ್ರಹ ಉಂಟಾಗತ್ತೆ ಅನ್ನೋದನ್ನು ವರಾಹಮಿಹಿರರು ಹೇಳಿದ್ದಾರೆ. ಒಂದೊಂದು ರಾಶಿಗೆ ಒಂದೊಂದು ಬಣ್ಣ ಅನ್ನೋದು ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ. ಇಂಥ ರಾಶಿಯವರು ಕಪ್ಪನ್ನು ಬಳಸಲೇಬಾರ್ದು, ಇಂಥ ರಾಶಿಯವರು ಬಿಳಿಯನ್ನು ಬಳಸಬೇಕು, ಇಂಥ ರಾಶಿಯವರು ಕೆಂಪನ್ನೇ ಹಾಕಬೇಕು, ಕೆಂಪನ್ನು ಬಿಟ್ಟು ಬೇರೆ, ಈ ಥರದ್ದೆಲ್ಲ ಗೊಂದಲ ಇದೆ. ವಸ್ತುತಃ ಯಾವ ಬಣ್ಣವನ್ನಾದರೂ ಹಾಕಬಹುದು, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಒಂದೊಂದು ರಾಶಿಗೆ ಇಂತಿಂಥ ಬಣ್ಣ ಅಂತ ಆ ವರ್ಣವನ್ನು ಸೂಚಿಸಿದ್ದಾರೆ ರಾಶಿಗಳ ಪ್ರಕಾರ. ಹೀಗಾಗಿ ಆ ವರ್ಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ತನ್ಮೂಲಕ ಸಾಧ್ಯವಾದರೆ ಅದನ್ನು ಹೆಚ್ಚು ಬಳಸುವ ಪ್ರಯತ್ನ ಮಾಡಬಹುದು, ಅದರಲ್ಲೇನು ತಪ್ಪಿಲ್ಲ. ಹಾಗಂತ ಏನು ಅದನ್ನು ಬಿಟ್ಟಾಕ್ಬಿಡಬೇಕು ಅಂತಲೂ ಅಲ್ಲ. ಆ ರಾಶಿಗೆ ಆ ವರ್ಣವನ್ನು ಸೂಚಿಸಿದೆ ಅಷ್ಟೇ. ಅದು ನೀವು ಧಾರಣೆ ಮಾಡದೇ ಇದ್ದರೆ ಏನೋ ಆಗಿಬಿಡುತ್ತೆ, ಧರಿಸಿದ್ರೆ ಹೀಗಾಗುತ್ತೆ, ಇದೆಲ್ಲ ಮೌಢ್ಯ ಆಗಿಬಿಡುತ್ತೆ. ಇದಲ್ಲ, ಆ ರಾಶಿಗೆ ಒಂದು ಬಣ್ಣ ಅಂತ ಹೇಳಿದೆ. ಆ ಬಣ್ಣ ಧರಿಸಿದ ದಿವಸ ಒಂದು ಆ ಗ್ರಹದ ಒಂದು ಪಾಸಿಟಿವ್ನೆಸ್ ಅಂತೀವಲ್ಲ, ಅವುಗಳು ಉಂಟಾಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬಹುದು. ಆದರೆ ಅದೇ ಪ್ರಧಾನ, ಅದನ್ನು ಹಾಕ್ಕೊಳ್ದೇ ಇದ್ದರೆ ವ್ಯರ್ಥ ಆಗಿಬಿಡುತ್ತೆ ಅಥವಾ ಇನ್ನೇನೋ ಪ್ರಮಾದ, ಅದು ತಪ್ಪಾಗತ್ತೆ. ಹೀಗಾಗಿ ಇವುಗಳ ಬಣ್ಣ ಹೇಗಿದೆ, ಸಾಮಾನ್ಯ ತಪ್ಪು ಬಣ್ಣಗಳನ್ನು ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಮೇಷರಾಶಿಯವರಿಗಾದರೆ ಕೆಂಪು ಬಳಸಿ, ಸಿಂಹರಾಶಿಗೂ ಕೆಂಪು ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಈ ರೀತಿಯ ಆಲೋಚನೆಗಳಿದ್ದಾವೆ. ಆದರೆ ನಿಜವಾದ ಬಣ್ಣ ಏನು? ಗ್ರಹಗಳಿಗೆ ಏನನ್ನು ಹೇಳಿದ್ದಾರೆ ವರಾಹಮಿಹಿರರು, ಇದನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಏನು ಹೇಳಿದ್ದಾರೆ ವರಾಹಮಿಹಿರರು ಬಣ್ಣಗಳ ವಿಚಾರವಾಗಿ ಅಂತಂದರೆ, ಅಲ್ಲಿ ಹೇಳ್ತಾರೆ, ರಕ್ತಶ್ವೇತ ಶುಕರುಚಿ ನಿಭಃ ಪಾಟಲು ಧೂಮ್ರಪಾಂಡುಶ್ಚಿತ್ರ ಕೃಷ್ಣ ಕನಕ ಸದೃಶ ಪಿಂಗಳ ಕರ್ಬುರಶ್ಚ. ಕೃಷ್ಣವರ್ಣ ಕನಕಸದೃಶ ಪಿಂಗಳ ಕರ್ಬುರಶ್ಚ ಬಭ್ರುಸ್ವಚ್ಛ ಪ್ರಥಮಭವನಾದ್ಯೇಷು ವರ್ಣಾ ಪ್ಲವತ್ವಂ ಸ್ವೇಷಾ ಶಾಖ್ಯಂ ದಿನಕರಯುತಾದ್ಭಾದ್ ದ್ವಿತೀಯಂಚ ವೇಷೀಹಿ ಅಂತ ಮೊದಲ ಅಧ್ಯಾಯದಲ್ಲೇ ಬರತಕ್ಕಂಥದ್ದು ಕಠಿಣವಾದ ಸೂತ್ರ. ಏನು ಹೇಳ್ತಾರೆ ಇದ್ರ ಪ್ರಕಾರ ಅಂತ, ರಕ್ತಶ್ವೇತ ಶುಕರುಚಿ ನಿಭಃ ಪಾಟಲು ಧೂಮ್ರಪಾಂಡುಶ್ಚಿತ್ರ ಅಂತ ಒಂದೊಂದು ರಾಶಿಗೂ ಒಂದೊಂದು ಬಣ್ಣವನ್ನು ಹೇಳ್ತಾ ಹೋಗ್ತಾರೆ ಅವರು. ಈ ಮೇಷರಾಶಿಗೆ ಏನಿದೆಯಪ್ಪ ಅಂತಂದರೆ ರಕ್ತವರ್ಣ, ಕೆಂಪು ರಕ್ತ ಹೇಗಿರುತ್ತೆ, ಯಾವ ಬಣ್ಣ ಇರ್ತದಪ್ಪ, ಆ ಬಣ್ಣದ ಧಾರಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಅಥವಾ ಮೇಷರಾಶಿಯವರಿಗೆ ಆ ಬಣ್ಣ ಸೂಚಕವಾಗಿದೆ, ಇದನ್ನು ಹೇಳ್ತಾ ಇದ್ದಾರೆ. ಮೇಷರಾಶಿಯ ಬಣ್ಣ ಹೇಗಿದೆ ಅಂದರೆ ರಕ್ತವರ್ಣ. ದ್ವಿತೀಯ ರಾಶಿ ವೃಷಭ ರಾಶಿಯವರಿಗೆ ಯಾವ ಬಣ್ಣ ಹೇಳಿದೆ ಅಂದರೆ ಶ್ವೇತವರ್ಣವನ್ನು ಹೇಳಿದೆ. ಬಿಳಿಯಾದ ಸ್ವಚ್ಛ ಬಿಳುಪಿನ ಬಟ್ಟೆಯನ್ನು ಅವರು ಧರಿಸಬಹುದು, ಅಥವಾ ಬಣ್ಣವನ್ನು ಅವರು ಇಷ್ಟಪಡಬಹುದು, ಅಥವಾ ಅವರಿಗೆ ಯಾವುದು ಒಳ್ಳೆಯ ಬಣ್ಣ, ನನ್ನ ರಾಶಿಗೆ ಯಾವುದಪ್ಪ ಒಳ್ಳೆಯ ಬಣ್ಣ ಅಂದರೆ ನಿಮ್ಮ ರಾಶಿ ಯಾವುದೋ ಅದೇ, ಯಾವುದು ಶ್ವೇತ ಬಣ್ಣ. ಹೀಗೆ ವೃಷಭ ರಾಶಿಯವರ ಬಣ್ಣ ಬಿಳಿ. ಅವರ ಮನಸ್ಸು ಹಾಗಿದ್ದರೆ ಬಹಳ ಒಳ್ಳೆಯದು, ಎಲ್ಲರ ಮನಸ್ಸು ಬಿಳಿಯಾಗಿದ್ದರೆ ಒಳ್ಳೆಯದು. ಅಂತೂ ನಿಮಗೆ ಬಿಳಿ, ವೃಷಭ ರಾಶಿಯವರಿಗೆ ಬಿಳಿಯನ್ನು ಸೂಚಿಸ್ತಾ ಇದೆ. ನಂತರ ರಕ್ತಶ್ವೇತ ಶುಕರುಚಿ ನಿಭಃ ಅಂತಂದರೆ ಗಿಳಿಯ ಬಣ್ಣವನ್ನು ಹೇಳ್ತಾ ಇದೆ. ಯಾರಿಗೆ? ಮಿಥುನ ರಾಶಿಯವರಿಗೆ. ಹೀಗಾಗಿ ಮಿಥುನ ರಾಶಿಯ ಬಣ್ಣ ಯಾವುದಪ್ಪ ಅಂದರೆ ಗಿಳಿ ಬಣ್ಣ. ಗಿಳಿ ಹಸಿರು ಇರುತ್ತದಲ್ಲ, ಗಿಳಿ ಬಣ್ಣದ ಹಸಿರು, ಅದು ಆ ಬಣ್ಣ ಯಾವುದು? ಆ ಹಸಿರು, ಅದು ನಿಮಗೆ ಒಳ್ಳೆಯದು, ಉತ್ತಮವಾಗಿರ್ತಕ್ಕಂಥದ್ದು ಅನ್ನೋದು ಸೂಚಿಸುತ್ತೆ. ಮತ್ತು ಕೆಂಪು ಮಿಶ್ರಿತವಾದ ಬಿಳಿ, ಅದು ಈ ಒಂದು ಏನು ಕರ್ಕಟಕ ರಾಶಿಯವರಿಗೆ ಯಾವ ಬಣ್ಣ ಇರಬೇಕು ಅಂದರೆ ಕೆಂಪು ಇರ್ತದೆ. ಆ ಕೆಂಪಿಗೆ ಸ್ವಲ್ಪ ಬಿಳಿಯನ್ನು ಸೇರಿಸ್ಬಿಟ್ರೆ ಈ ಬಣ್ಣಗಳನ್ನು ನೀವು ಗಮನಿಸ್ಬೋದು. ಅದು ಒಂದೊಂದು ಬಣ್ಣಕ್ಕೆ ಒಂದೊಂದು ರೀತಿಯ ಬೇರೆ 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 ಸ್ವರೂಪ ಬಣ್ಣ ಬಂದುಬಿಡುತ್ತೆ. ಹಾಗೆ ಕೆಂಪು ಬಣ್ಣಕ್ಕೆ ಸ್ವಲ್ಪ ಬಿಳಿಯನ್ನು ಬಳದ್ರೆ ಸೇರಿಸಿದ್ರೆ ಅದೊಂದು ಬಣ್ಣ ಬರುತ್ತದೆ.
ಅದು ಒಂದು ರೀತಿಯ ಶ್ವೇತ ಆದರೆ ಕೆಂಪು, ತಿಳಿಯಾದ ಒಂಥರ ಆ ರೀತಿಯಲ್ಲಿ. ಅದು ಕರ್ಕಟಕ ರಾಶಿಯವ್ರದ್ದು ಅಂತ. ನಂತರದಲ್ಲಿ ರಕ್ತಶ್ವೇತ ಶುಕರುಚಿ ನಿಭಃ ಪಾಟಲು ಧೂಮ್ರಪಾಂಡುಶ್ಚಿತ್ರ. ಧೂಮ್ರಪಾಂಡು ಅಂತ ಹೇಳಿದೆ. ಅದು ಒಂಥರ ಧೂಮ್ರ ಅಂತಂದರೆ ಹೊಗೆ ಬಣ್ಣದ್ದು. ವಸ್ತುತಃ ನಾವು ಸೂರ್ಯನಿಗೆ ಯಾವ ಬಣ್ಣ ಅಂದ್ಕೊಂಡಿದ್ದೀವಿ? ಕೆಂಪು ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅವನು ಅರುಣೋದಯ ಆ ಕೆಂಪು ನೋಡಿಬಿಟ್ಟು ನಾವು ಕೆಂಪು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ವಸ್ತುತಃ ಅಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ, ಊದಿನ ಕಡ್ಡಿಯನ್ನು ನೀವು ಹಚ್ಚಿದ್ರೆ ಅದು ಬರ್ತಕ್ಕಂಥ ಹೊಗೆ, ಉದಾಹರಣೆ ನಾನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಅಂತ ಹೇಳಬಹುದು. ಆ ರೀತಿಯ ಒಂದು ಬಣ್ಣ ಈ ನಮ್ಮ ಸೂರ್ಯನಿಗೆ ಸೂಚಿಸಿದೆ. ಅದಾದಮೇಲೆ ಕನ್ಯಾ ರಾಶಿಯವರಿಗೆ ಚಿತ್ರ ಬಣ್ಣ, ಚಿತ್ರ ಹಲವು ಬಗೆಯ ಬಣ್ಣಗಳಿರ್ತಕ್ಕಂಥದ್ದು ಆಗಬಹುದು. ಅದು ಬುಧನಿಗೆ ಅಂತ ನೋಡಿ. ಮಿಥುನ ರಾಶಿಯ ಬುಧ ಬೇರೆ, ಕನ್ಯಾ ರಾಶಿಯ ಬುಧ ಬೇರೆ ಆಗಿದ್ದಾನೆ. ಅಲ್ಲಿ ಗಿಳಿ ಬಣ್ಣವನ್ನು ಹೇಳಿದೆ, ಶುಕರುಚಿ ನಿಭಃ ಅಂತ ಹೇಳಿದೆ. ಇಲ್ಲಿ ಚಿತ್ರವರ್ಣ ಹೇಳಿದೆ. ಹಲವು ಬಗೆಯ ಬಣ್ಣಗಳು ಸೇರಿ ಎಲ್ಲ ರಂಗುರಂಗಾಗಿರ್ತಕ್ಕಂಥ ಕಲರನ್ನು ಹೋಳಿಯಲ್ಲಿ ಹೀಗೆ ಎಸೆದ್ರೆ ಹೇಗಾಗುತ್ತೋ ಎಲ್ಲ ಬಣ್ಣಗಳು ಸೇರಿ ಆ ರೀತಿಯ ಒಂದು ಬಣ್ಣ ಆಗಬಹುದು. ಅದು ಇದು. ತುಲಾರಾಶಿಯವರಿಗೆ ಕೃಷ್ಣ ಅಂತ ಹೇಳಿದೆ. ನಾವು ವೃಷಭ ರಾಶಿಗೆ ಗಮನಿಸಿದ್ವಿ, ಅದು ಶ್ವೇತವರ್ಣ ಅಂತ, ಬಿಳಿದು. ತುಲಾರಾಶಿಗೆ ಹೇಳಿರ್ತಕ್ಕಂಥದ್ದು ಯಾವುದಪ್ಪ? ಕೃಷ್ಣ ಅಂತ ಹೇಳಿದೆ. ಕೃಷ್ಣ ಅಂದರೆ ವಸ್ತುತಃ ಕಪ್ಪು ಅಂದ್ಕೋತೀವಿ, ಕಪ್ಪಲ್ಲ, ನೀಲ ಬಣ್ಣ. ಅದು ಏನು ತುಲಾರಾಶಿಯನ್ನು ಸಂಕೇತ ಮಾಡ್ತಕ್ಕಂಥ ಬಣ್ಣ. ಇನ್ನು ನಂತರದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಕನಕ ಸದೃಶ ಅಂತ ಹೇಳಿದೆ. ಬಂಗಾರದ ಬಣ್ಣವನ್ನು ಹೇಳಿದೆ. ಬಂಗಾರದ ಹೇಗೆ ಚಿನ್ನದ ಬಣ್ಣ ಹೇಗಿರುತ್ತೆ, ಗೋಲ್ಡ್ ಕಲರು ಅಲ್ವಾ, ಆ ಬಣ್ಣ ವೃಶ್ಚಿಕ ರಾಶಿಯನ್ನು ಪ್ರತಿನಿಧಿಸುತ್ತೆ. ವೃಶ್ಚಿಕಕ್ಕೂ ಕೆಂಪಲ್ಲ. ನಾವು ಅಲ್ಲಿ ಅಂದ್ಕೊಂಡ್ವಲ್ಲ ರಕ್ತ ಶ್ವೇತ ಶುಗರ್ ಅಂತ ಶುರುವಾಗೋದು ಇಲ್ಲಿಂದ ಮೇಷದಿಂದ, ರಕ್ತ ಬಣ್ಣ ಅಂತ. ವೃಶ್ಚಿಕಕ್ಕೂ ಅದನ್ನೇ ಹೇಳಿಬಿಡ್ತೀವಿ, ಅಲ್ಲ. ಅಲ್ಲಿ ಹೇಳಿದೆ, ವರಾಹಮಿಹಿರರು ಹೇಳ್ತಾರೆ ಕನಕ ಸದೃಶ ಅಂತ, ಬಂಗಾರದ ಬಣ್ಣವನ್ನು ಸೂಚಿಸ್ತಾ ಇದೆ. ಧನುರಾಶಿಯವರಿಗೆ ಕಂದು ಬಣ್ಣ, ಪಿಂಗಳ ವರ್ಣ ಅಂತ ಹೇಳಿದೆ. ಅದನ್ನೇ ಕಂದು ಅಂತ ಒಂದು ರೀತಿಯ ಮುಂಗುಸಿ ಬಣ್ಣ ಗೊತ್ತಾಗುತ್ತೆ ನಿಮಗೆ, ಅದು ಸುಲಭವಾಗಿದೆ. ಆ ಬಣ್ಣವನ್ನು ಹೇಳಿದೆ ಈ ಒಂದು ಧನುರಾಶಿಯವರಿಗೆ. ಆ ಬಣ್ಣ ಧಾರಣೆ ಮಾಡಬಹುದು, ಬಳಸಬಹುದು. ಹೀಗೆ ಧನುರಾಶಿಯವರಿಗೆ. ಇನ್ನು ನಂತರ ಮಕರ ರಾಶಿಯವರಿಗೆ ಅಲ್ಲಿ ಒಂದು ರೀತಿಯ ಈ ಯಾವ ಮುಂಗುಸಿ ಬಣ್ಣ ಇದೆ, ಪಿಂಗಳ ವರ್ಣ ಇದೆ, ಅದಕ್ಕೆ ಸ್ವಲ್ಪ ಬಿಳಿಯನ್ನು ಸೇರಿಸಿದ್ರೆ ಅದನ್ನು ಈ ಏನು ಕರ್ಬುರಶ್ಚ ಅಂತ ಕರೀತಾರೆ. ಆ ರೀತಿಯ ಬಣ್ಣ ಬರ್ತದೆ. ಅದು ಮಕರ ರಾಶಿಯವರದು. ಒಂಥರ ಮುಂಗುಸಿ ಬಣ್ಣಕ್ಕೆ ಸ್ವಲ್ಪ ಬಿಳಿಯನ್ನು ಸೇರಿಸ್ತಕ್ಕಂಥದ್ದು. ಪಿಂಗಳ ವರ್ಣಕ್ಕೆ ಬಿಳಿ ಸೇರಿಸಿದ್ರೆ ಅಲ್ಲಿ ಉಂಟಾಗ್ತಕ್ಕಂಥ ಬಣ್ಣ ಯಾವುದೋ ಅದು ಮಕರ ರಾಶಿಯವರದು. ಆ ಬಣ್ಣವನ್ನು ಸೂಚಿಸ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಏನು ಹೇಳಿದೆಯಪ್ಪ ಅಂತಂದರೆ, ಕುಂಭರಾಶಿಗೆ ಈ ಕಪ್ಪುಗೆ ಸ್ವಲ್ಪ ಬಿಳಿಯನ್ನು ಸೇರಿಸ್ಬೇಕು. ತುಂಬ ಗಾಢವಾದ ಕಪ್ಪಲ್ಲ. ಸಾಮಾನ್ಯವಾಗಿ ಶನೈಶ್ಚರ ಅಲ್ವಾ, ಕುಂಭರಾಶಿಗೆ ಅಧಿಪತಿ ಶನಿ, ಹೀಗಾಗಿ ಗಾಢವಾದ ಕಪ್ಪು ಅಂತೀವಿ. ಅಲ್ಲ, ಕಪ್ಪಿಗೆ ಸ್ವಲ್ಪ ಬಿಳಿಯನ್ನು ಬೆರೆಸಿದ್ರೆ ಅದು ಬಬ್ರು ಬಣ್ಣ ಅಂತ ಕರೀತಾರೆ ಅದನ್ನು ನಮ್ಮ ಏನು ಕುಂಭರಾಶಿಯವರು ಧಾರಣೆ ಮಾಡಬಹುದು ಅನ್ನೋದನ್ನು ಹೇಳಿದೆ. ಇದಾದಮೇಲೆ ಸ್ವಚ್ಛ ಮತ್ತು ಬಿಳಿ ಬಣ್ಣವನ್ನು ಸೂಚಿಸುತ್ತೆ ಈ ಮೀನರಾಶಿಯವರಿಗೆ. ಈ ರೀತಿಯಲ್ಲಿ ಒಂದೊಂದು ರಾಶಿಗೂ ಒಂದೊಂದು ಬಣ್ಣವನ್ನು ಹೇಳಿದೆ. ಆ ಬಣ್ಣದ ನಿಜವಾದ ಅಂದರೆ ಯಾವ ರಾಶಿಗೆ ಯಾವ ಬಣ್ಣ ಹೇಳಿದೆ, ಶಾಸ್ತ್ರ ರೀತಿಯಲ್ಲಿ ಹೇಳಿದೆ, ಅದನ್ನು ನಿಮ್ಮ ಮುಂದೆ ಈ ದಿವಸ ವಿಸ್ತರಿಸಿ ಹೇಳಿದಾಗಿದೆ. ಇದನ್ನು ಧಾರಣೆ ಮಾಡಬಹುದು, ಅಥವಾ ನೀವೊಂದು ಖರ್ಚೀಫ್ ಇಟ್ಕೊಳ್ಬಹುದು, ಅಥವಾ ಇನ್ನೇನೋ ಒಂದು ಹೆಣ್ಮಕ್ಳಾದರೆ ಒಂದು ವೇಲ್ ಹಾಕೋಬೋದು ಆ ಬಣ್ಣದ್ದು. ಹೀಗೆ ನಿಮ್ಮ ಅಪೇಕ್ಷೆಗಳಿಗೆ ಬಿಟ್ಟ ಹಾಗೆ. ಉದ್ದೇಶ ಯಾಕೆ ಹೇಳಿದೆ ಅಂತಂದರೆ, ರಾಶಿಯ ಬಣ್ಣಗಳು ಎಲ್ಲ ಬೇರೆಯಾಗಿ ಪಾಪ ಜನಮಾನಸದಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಹೀಗಾಗಿ ನಿಜವಾದ ರಾಶಿ ಬಣ್ಣ ಯಾವುದು ಅನ್ನೋದನ್ನು ತಿಳಿಸೋಣ ಅನ್ನೋ ಉದ್ದೇಶದಲ್ಲಿ ಹೀಗಿದೆ ಅಂತ. ಸಾಮಾನ್ಯವಾಗಿ ನಾವು ಹಾಗೆ ಅಂದುಕೊಳ್ತೀವಲ್ವ. ಈಗ ಸಿಂಹರಾಶಿಗೆ ಕೆಂಪನ್ನು ಸೂಚಿಸ್ತಾರೆ, ಹಾಗಿಲ್ಲ. ಅದು ಏನಾಗಿದೆಯಪ್ಪ, ಆ ರಾಶಿಯ ವರ್ಣ ಏನಾಗಿದೆ ಅಂತಂದರೆ ವರಾಹಮಿಹಿರರು ಹೇಳ್ತಾರೆ ಅದು ಈ ಬೂದು ಬಣ್ಣದ ರೀತಿಯಲ್ಲಿದೆ ಅನ್ನೋ ರೀತಿಯಲ್ಲಿ. ಹೀಗೆ ಹಲವು ಬಗೆಯ ರಾಶಿಯ ಬಣ್ಣಗಳನ್ನು ನೀವು ಈ ದಿವಸ ಕಂಡಿದ್ದೀರಾ.
ಇದನ್ನು ಧರಿಸ್ತಿರೋ ಅಥವಾ ಇಷ್ಟಪಡ್ತಿರೋ, ಅಥವಾ ಇದನ್ನು ಹಾಕ್ಕೊಳ್ಳದೇ ಇದ್ದರೆ ಏನಪ್ಪ ಪ್ರಮಾದ, ಅದನ್ನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಆ ರೀತಿಯ ಯಾವ ಪ್ರಮಾದಗಳು ಇಲ್ಲ. ನೀವು ಮಕರ ರಾಶಿಯವರು ಹೀಗೆ ಒಂದು ವೇಳೆ ಸಿಂಹರಾಶಿಯ ಬಣ್ಣವನ್ನು ಹಾಕ್ಕೋಬಹುದಾ ಅಂದರೆ ಖಂಡಿತ ಹಾಕ್ಕೋಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಅದರಿಂದ ಏನು ನಿಮಗೆ ನೆಗೆಟಿವ್ ಎನರ್ಜಿ ಬಂದು ನಿಮ್ಮನ್ನು ತಲೆ ಬುದ್ಧಿ ಹಾಳು ಮಾಡೋದಿಲ್ಲ. ಅಥವಾ ಈ ಕೆಂಪು ಬಣ್ಣದ ಹಾಕ್ಕೋಬಹುದಾ ಅಂದರೆ ಖಂಡಿತ ಧಾರಣೆ ಮಾಡಬಹುದು, ಅದರಲ್ಲೂ ಏನೂ ಸಂಶಯ ಇಲ್ಲ. ನಿಮಗೆ ತಿಳಿದಿರಲಿ ಅನ್ನೋ ಕಾರಣಕ್ಕೆ ಹೇಳಿದ್ದು, ಇದು ಯುಕ್ತಿಗೆ ತಿಳಿದಿರಲಿ, ಅರಿವಿರಲಿ, ಅದರ ಅರಿವಿಗಾಗಿ ಅಷ್ಟೇ ಹೇಳಿದ್ದು. ಮತ್ತು ಇದನ್ನೆಲ್ಲ ತಪ್ಪು ಅಭಿಪ್ರಾಯ ಮಾಡ್ಕೋಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.